ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 12ನೇ ಭಾಗವನ್ನು ನಾವಿವಾಗ ಕೇಳ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ರಾಜ್ ವಿಲಾದಲ್ಲಿ ಸೋಫಾದ ಮೇಲೆ ಕುಳಿತಿದ್ದ ವೀರೇಂದ್ರ ರಾಜ್ ಅರವಿಂದ್ ಮತ್ತು ನಂದಿತಾರನ್ನು ನೋಡಿ ಸ್ವಲ್ಪ ಹೆಮ್ಮೆ ಜೊತೆಗೆ ನಿಟ್ಟುಸಿರಿನೊಂದಿಗೆ ಹೇಳಿದರು. ಆದಿತ್ಯನ ಹೆಸರಲ್ಲಿ ದೂರು ನೀಡೋ ಮೊದಲು ನೀವು ನಿಮ್ಮ ಕೆಲಸಗಳನ್ನ ಸರಿಯಾಗಿ ಮಾಡಬೇಕಾಗಿತ್ತು. ಆಮೇಲೆ ನಗುತ್ತಾ ಪ್ರಶ್ನಾರ್ಥಕ ಸ್ವರದಲ್ಲಿ ಅರವಿಂದ್ ಕಡೆಗೆ ನೋಡಿ ಕೇಳಿದರು. ಆದಿತ್ಯ ಕಂಪ್ನಿನ ಮ್ಯಾನೇಜ್ ಮಾಡೋಕೆ ಪ್ರತಿದಿನ ಆಫೀಸಿಗೆ ಬರಬೇಕಾ? ಯಾಕಂದರೆ ಆಫೀಸಿಗೆ ಬರ್ದೇನೆ ಈ 5 ತಿಂಗಳಲ್ಲಿ ಅವನು 6 ದೊಡ್ಡ ಪ್ಲ್ಯಾನ್ಗಳನ್ನ ಸಕ್ಸಸ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿದ್ದಾನೆ. ಕಂಪನಿಗೆ ಬರದೆಯೂ ಆಫೀಸಿನ ಪ್ರತಿಯೊಂದು ಮೂಲೆಯ ಬಗ್ಗೆನೂ ಅವನಿಗೆ ಇನ್ಫಾರ್ಮೇಷನ್ ಇದೆ. ನಂತರ ಕರಣ್ ಕಡೆಗೆ ಬೆರಳು ತೋರಿಸಿ ಅವರು ಹೇಳಿದ್ರು, ಮಗನೇ, ನೀನು ರಾಜ್ ಅನ್ನೋ ಸರ್ನೇಮ್ ಇಟ್ಕೊಂಡು ಕಂಪ್ನಿಯಿಂದ ಏನೂ ಮಾಡದೆ ಸಂಬಳ ತಗೊಳ್ತಾ ಇದೆಯಾ. ಆದರೆ ಆದಿತ್ಯ ನಮ್ಮಿಂದಾಗಲಿ ಅಥವಾ ಕಂಪ್ನಿಯಿಂದಾಗಲಿ ಒಂದು ನಯ್ಯಾ ಪೈಸೆನೂ ತಗೊಂಡಿಲ್ಲ. ಹೇಳಬೇಕು ಅಂದರೆ ಅವನ ಕಾಂಟ್ಯಾಕ್ಟ್ಸ್ ಮತ್ತು ಅವನ ಫೇಸ್ ವ್ಯಾಲ್ಯೂಯಿಂದಾಗಿ ನಮ್ಮ ಕಂಪ್ನಿಗೆ ಕೆಲವು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಸಿಗ್ತಾ ಇದ್ದಾವೆ. ನಂತರ ಎದ್ದು ನಿಂತು ಕರಣ್ ಬೆನ್ನು ತಟ್ಟಿ ನಗುತ್ತಾ ಹೇಳಿದರು, ನಾನು ಆದಿತ್ಯನ ನನ್ನ ವಾರಸುದಾರನನ್ನಾಗಿ ಮಾಡಲಿಲ್ಲ. ಬದಲಿಗೆ ಅವನು ಸ್ವತಃ ಈ ಗೌರವವನ್ನು ಸಂಪಾದಿಸಿದ್ದಾನೆ. ನಂತರ ಅರವಿಂದ್ ಅವರನ್ನು ನೋಡಿ ವೀರೇಂದ್ರ ರಾಜ್ ಹೇಳಿದರು, ನೀನು ಹೆಮ್ಮೆ ಪಡಬೇಕು ಅರವಿಂದ್. ನಿನ್ನ ಮಗ ಸಾಮಾನ್ಯ ವ್ಯಕ್ತಿಯಲ್ಲ. ಬದಲಿಗೆ ಅವನಿಗೆ ರಾಜ್ ಗ್ರೂಪನ್ನು ಸ್ವಂತವಾಗಿ ಕಟ್ಟೋ ಶಕ್ತಿ ಇದೆ. ನಂತರ ಅವರು ಅರವಿಂದ್ ಅವರ ಬಳಿಗೆ ಬಂದು ಹೇಳಿದರು, ಇವತ್ತು ಅವನು ಏನೇ ಆಗಿದ್ರೂ ಅದು ಅವನ ಸ್ವಂತ ಶಕ್ತಿಯಿಂದ. ಅವನ ಮೇಲೆ ಅವನ ತಂದೆಯ ಯಾವುದೇ ಪ್ರಭಾವ ಇರಲಿಲ್ಲ ಅಥವಾ ಯಾವುದೇ ಬೆಂಬಲ ಕೂಡ ಇರಲಿಲ್ಲ. ಅವನಿಗೆ ನಮ್ಮ ಅವಶ್ಯಕತೆ ಇದೆಯೋ ಇಲ್ವೋ, ಆದರೆ ನಮಗೆ ಅವನ ಅವಶ್ಯಕತೆ ತುಂಬ ಇದೆ. ಹೀಗೆ ಹೇಳುತ್ತಾ ವೀರೇಂದ್ರ ರಾಜ್ ತಮ್ಮ ಸ್ಟಡಿ ರೂಮ್ ಕಡೆಗೆ ಹೋದರು. ಉಳಿದವರೆಲ್ಲರೂ ಅವರನ್ನೇ ನೋಡುತ್ತಲೇ ಇದ್ದರು. ಆದಿತ್ಯನ ಮನೆಯಲ್ಲಿ ಕವನ ಮೆಟ್ಟಿಲುಗಳ ಬಳಿ ನಿಂತಿದ್ದಳು. ಆದಿತ್ಯನ ಕೋಣೆಗೆ ಹೋಗಬೇಕೋ ಬೇಡವೋ ಎನ್ನುವ ಗೊಂದಲದಲ್ಲಿದ್ದಳು ಅವಳು. ಸ್ವಲ್ಪ ಹೊತ್ತು ಹೀಗೆ ನಿಂತ ನಂತರ ಅವಳು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು, ಕವನ, ನಿನಗೆ ಇಲ್ಲಿ ಬಾವಿ ಮತ್ತು ಅಲ್ಲಿ ಒಂದು ಹಳ್ಳ ಇದೆ. ನೀನೀಗ ರೋಹಿತ್ ಸರ್ ಅವ್ರ ಕಾಲ್ ಬಗ್ಗೆ ಆದಿತ್ಯ ಸರ್ಗೆ ಹೇಳದೇ ಇದ್ದರೆ ಮತ್ತು ನಿನ್ನಿಂದಾಗಿ ಮದುವೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಆಗ ಮಿಸ್ಟರ್ ಆದಿತ್ಯ ರಾಜ್ ಖಂಡಿತವಾಗಿಯೂ ಈ ಟೈಮ್ ನಿನ್ನನ್ನು ಸಂಪೂರ್ಣವಾಗಿ ನುಂಗ್ ಹಾಕ್ತಾನೆ. ಹೀಗೆ ಯೋಚಿಸುತ್ತಾ ಅವಳು ಅವನ ರೂಮಿನ ಕಡೆಗೆ ಹೋಗಲು ಮೆಟ್ಟಿಲುಗಳನ್ನು ಹತ್ತಲು ಶುರು ಮಾಡಿದಳು. ಮೊದಲ 2 ರೂಮುಗಳನ್ನು ನೋಡಿದ ನಂತರ 3ನೇ ರೂಮಿನಲ್ಲಿ ಬೆಡ್ ಮೇಲೆ ಬಿದ್ದಿರುವ ಆದಿತ್ಯ ವೇರ್ ಮಾಡಿದ್ದ ಶರ್ಟನ್ನು ನೋಡಿದಳು ಮತ್ತು ಮೆಲ್ಲಗೆ ಒಳಗೆ ನಡೆದಳು. ಒಳಗೆ ಬರುತ್ತಿದ್ದಂತೆ ಇಡೀ ರೂಮನ್ನು ಒಮ್ಮೆ ತದೇಕಳಾಗಿ ಕಣ್ಣಾಡಿಸಿ ನಗುತ್ತಾ ಹೇಳಿದಳು, ಒಬ್ಬ ವ್ಯಕ್ತಿ ಹೇಗೆ ಅಷ್ಟು ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯ? ಹೀಗೆ ಹೇಳುತ್ತಾ ಬೆಡ್ ಮೇಲೆ ಮಲಗಿದ್ದ ಆದಿತ್ಯನ ಶರ್ಟನ್ನು ತನ್ನ ಮುಖದ ಹತ್ತಿರಕ್ಕೆ ತಂದು ಅದರಲ್ಲಿ ಆದಿತ್ಯನ ಪ್ಲೆಸೆಂಟ್ ಸ್ಮೆಲ್ನನ್ನು ಫೀಲ್ ಮಾಡಲು ಸ್ಟಾರ್ಟ್ ಮಾಡಿದಳು. ಆದಿತ್ಯನ ಶರ್ಟ್ನೊಂದಿಗೆ ಮಾತನಾಡುತ್ತಾ ಅವಳು, ಶರ್ಟ್, ಪ್ಯಾಂಟ್, ಶೂಗಳು, ಹೇರ್ ಸ್ಟೈಲ್, ವಾಚ್, ಆ ಲುಕ್ ಎಲ್ಲನೂ ತುಂಬ ಪರ್ಫೆಕ್ಟ್ ಆಗಿದೆ. ಪರ್ಫ್ಯೂಮ್ ಸ್ಮೆಲ್ ಕೂಡ ಯಾವ ಬಾಲಿವುಡ್ ಹೀರೋಗೂ ಕಡಿಮೆ ಇಲ್ಲ. ನಂತರ ತನ್ನ ತೋಳುಗಳನ್ನು ಅವನ ಶರ್ಟ್ ಸ್ಲೀವ್ನ ಒಳಗೆ ತೋರಿಸುತ್ತಾ ಅವಳ ಮುಂದೆ ಹಿಡಿದು ನಿಂತಳು. ಆದಿತ್ಯ ಅವಳ ಮುಂದೆ ನಿಂತಿರುವಂತೆ ಅದೇ ರೀತಿಯಲ್ಲಿ ನಗುತ್ತಾ ಅವಳು ಅತ್ಯಂತ ಇನ್ನೋಸೆಂಟ್ ಆಗಿ ಹೇಳಿದಳು, ಸ್ವಲ್ಪ. ನಂತರ ತನ್ನನ್ನು ತಾನು ಸರಿಪಡಿಸಿಕೊಳ್ಳುತ್ತಾ, ಸ್ವಲ್ಪ ಅಲ್ಲ, ಸ್ವಲ್ಪ ಹೆಚ್ಚು. ಮಿಸ್ಟರ್ ಆದಿತ್ಯ ರಾಜ್, ನಿಜಕ್ಕೂ ನೀನು ತುಂಬ ದುರಹಂಕಾರಿ. ಆದರೆ ಇಷ್ಟು ದೊಡ್ಡ ಫೇಮಸ್ ಬಿಸ್ನೆಸ್ ಮ್ಯಾನ್, ವೆರಿ ಹ್ಯಾಂಡ್ಸಮ್, ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಇಷ್ಟು ಫೇಮಸ್, ಅವನು ತುಂಬ ದುರಹಂಕಾರಿಯಾಗಿರೋದು ಕಾಮನ್ ಕಣೆ ಕವನ. ಆದಿತ್ಯನ ಶರ್ಟ್ನೊಂದಿಗೆ ಮಾತನಾಡುತ್ತಾ ಕವನ ತನ್ನಷ್ಟಕ್ಕೆ ಹೇಳಿಕೊಂಡಳು, ನನ್ನ ಶರ್ಟ್ ಜೊತೆ ನೀನೇನಾದರೂ ಜಗಳ ಆಡ್ತಾ ಇದ್ರೆ ಈಗಾಗಲೇ ಸ್ಟಾಪ್ ಮಾಡು. ನನ್ನ ಪರ್ಮಿಷನ್ ಇಲ್ಲದೆ ನೀನು ಯಾವಾಗ ನನ್ನ ಬೆಡ್ರೂಮಿಗೆ ಬಂದೆ ಅಂತ ಹೇಳು. ಆದಿತ್ಯನ ಧ್ವನಿಯನ್ನು ಕೇಳಿ ಕವನ ಇದ್ದಕ್ಕಿದ್ದಂತೆ ನಡುಗುತ್ತಾ ಅವನ ಶರ್ಟನ್ನು ಹಿಂದಕ್ಕೆ ಎಳೆದುಕೊಂಡು ಅವನ ಕಡೆಗೆ ತಿರುಗಿದಳು. ಅವಳ ಮುಂದೆ ಇದ್ದ ದೃಶ್ಯ ಇನ್ನಷ್ಟು ಆಘಾತಕಾರಿಯಾಗಿತ್ತು. ಆದಿತ್ಯ ಅವಳ ಮುಂದೆ ಟವೆಲ್ ಮಾತ್ರ ಸುತ್ತಿಕೊಂಡು ಬಾತ್ರೂಮ್ನ ಪಕ್ಕದ ಗೋಡೆಗೆ ಒರಗಿಕೊಂಡು ನಿಂತಿದ್ದ. ಅವನು ಕೈಯಲ್ಲಿ ಇನ್ನೊಂದು ಟವೆಲ್ನಿಂದ ತಲೆ ಒರೆಸ್ತಾ ಇದ್ದ. ಆ ಭಂಗಿಯಲ್ಲಿ ನಿಂತು ಅವನು ಎಷ್ಟು ಹೊತ್ತು ಕವನಾಳನ್ನು ನೋಡುತ್ತಿದ್ದನೋ ಅದು ಯಾರಿಗೂ ಗೊತ್ತಿರಲಿಲ್ಲ. ಆದಿತ್ಯನ ಒದ್ದೆ ಕೂದಲಿನಿಂದ ಹರಿಯುತ್ತಿದ್ದ ನೀರಿನ ಹನಿಗಳು ಅವನ ಹಣೆಯ ಮೇಲೆ ಹರಡಿದ್ದವು.
ಅವನ ಪರಿಪೂರ್ಣ ಬರಿದಾದ ದೇಹದ ಮೇಲೆ ಜಾರುತ್ತಿದ್ದ ನೀರಿನ ಹನಿಗಳು, ಅವನ ನಸುಗೆಂಪು ತುಟಿಗಳು, ಅವನ ಅಮಲೇರಿಸುವ ನೀಲಿ ಕಣ್ಣುಗಳು. ಕವನ ಅವನನ್ನು ನೋಡುತ್ತಾ ಹಾಗೆಯೇ ಕಳೆದು ಹೋಗಿದ್ದಳು. ಅಪರೂಪಕ್ಕೆ ಒಬ್ಬ ಹುಡುಗನನ್ನು ನೋಡುತ್ತಿದ್ದ ಆ ಮುಗ್ಧ ಹುಡುಗಿ ಈ ಕ್ಷಣದಲ್ಲಿ ಎಲ್ಲ ನಾಚಿಕೆ ಮತ್ತು ಮುಜುಗರವನ್ನು ತೊರೆದು ಆದಿತ್ಯನನ್ನು ದಿಟ್ಟಿಸುತ್ತಿದ್ದಳು. ಆದಿತ್ಯ ಅವಳಿಗೆ ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡಲು ಅವಕಾಶ ಮಾಡಿಕೊಟ್ಟ. ನಂತರ ತನ್ನ ತಲೆಯನ್ನು ಸ್ವಲ್ಪ ಓರೆಯಾಗಿಸಿ ಉಬ್ಬುಗಳನ್ನು ಸುಕ್ಕುಗಟ್ಟಿ ಕವನಾಳನ್ನು ದಿಟ್ಟಿಸಲಾರಂಭಿಸಿದ. ಆ ನಂತರ ಆಳವಾದ ಧ್ವನಿಯಲ್ಲಿ ಅವನು ಹೇಳ್ದ, ನೀನು ನೋಡೋದನ್ನು ಮುಗಿಸಿದ್ರೆ ನೀನು ನಾನು ಕೇಳಿದ ಪ್ರಶ್ನೆಗೆ ಏನಾದರೂ ಹೇಳ್ತೀಯಾ, ಅಥವಾ ನಾನು ಇನ್ನೂ ಸ್ವಲ್ಪ ಹೊತ್ತು ಹೀಗೆ ನಿಲ್ಬೇಕಾ? ನಿನ್ನದಿನ್ನೂ ಕಂಪ್ಲೀಟ್ ಸ್ಕ್ಯಾನಿಂಗ್ ಮುಗ್ದಿಲ್ವಾ? ಇದನ್ನು ಕೇಳಿ ಕವನ ಗಲಿಬಿಲಿಗೊಂಡು ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ಅದನ್ನು ನೋಡಿದ ಆದಿತ್ಯನ ತುಟಿಗಳಲ್ಲಿ ಸ್ವಲ್ಪ ನಗು ಮೂಡಿತು. ಈಗ ಅವನಿಗೆ ಅವಳನ್ನು ತುಸು ಕಾಣಿಸುವ ಮನಸ್ಸಾಯಿತು. ಅವನು ಕವನಾಳ ಹತ್ತಿರ ಬಂದು ಅವನು ಹಿಡಿದಿದ್ದ ಟವಲನ್ನು ಅವಳ ಕುತ್ತಿಗೆಗೆ ಹಾಕುತ್ತಾ ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡ. ಅವನ ಆ ಎಳೆತದ ಬಲದಿಂದ ಕವನ ಆದಿತ್ಯನ ಎದೆಗೆ ಡಿಕ್ಕಿ ಹೊಡೆದಳು. ಅಕಸ್ಮಾತಾಗಿ ಅವಳ ಕೈಗಳು ಆದಿತ್ಯನ ಎದೆಯನ್ನು ಮುಟ್ಟಿದ್ದವು. ಆದಿತ್ಯನ ಈ ಆಕ್ಷನ್ನಿಂದಾಗಿ ಅವಳು ತನ್ನ ಕಣ್ಣುಗಳನ್ನು ಇನ್ನಷ್ಟು ಬಿಗಿಯಾಗಿ ಮುಚ್ಚಿದಳು. ಅವಳ ಹೃದಯ ಮತ್ತೆ ವೇಗಗೊಳ್ಳಲು ಪ್ರಾರಂಭಿಸಿತು ಮತ್ತು ಅವಳ ಉಸಿರು ಕುಂಠಿತವಾಗಲು ಪ್ರಾರಂಭಿಸಿತು. ನಂತರ ಮತ್ತೆ ಕವನಾಳ ಹತ್ತಿರ ಬರುತ್ತಿದ್ದಂತೆ ಆದಿತ್ಯ ತನ್ನ ಕಂಟ್ರೋಲ್ ಕಳೆದುಕೊಳ್ಳುವ ಹಂತದಲ್ಲಿದ್ದ. ಅವನ ನಾಟಿನೆಸ್ ಅವನಿಗೆ ತಿರುಗಬಾಣವಾಗುವಂತಹ ಹಂತದಲ್ಲಿತ್ತು. ಕವನಾಳೊಂದಿಗಿನ ಆದಿತ್ಯನ ಹುಡುಗಾಟ ಈಗ ಅವನ ಮೇಲೆ ಪರಿಣಾಮ ಬೀರುತ್ತಿತ್ತು. ಕವನ ಅವನಿಗೆ ತುಂಬ ಹತ್ತಿರವಾಗಿದ್ದರಿಂದ ಅವನು ಎಷ್ಟು ಹೊತ್ತು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯ? ಆದಿತ್ಯ ಕವನಾಳ ಹತ್ತಿರ ಬಾಗಿ ಅವಳ ಹಣೆಯ ಮೇಲೆ ತನ್ನ ಹಣೆಯನ್ನು ಇಟ್ಟುಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತ. ಆದಿತ್ಯನ ಉದ್ದೆ ಕೂದಲಿನಿಂದ ಜಾರುತ್ತಿದ್ದ ನೀರಿನ ಹನಿಗಳು ಕವನಾಳ ಮುಖದ ಮೇಲೆ ಬೀಳುತ್ತಿದ್ದವು. ಕವನಾಳ ತುಟಿಗಳನ್ನು ತನ್ನ ಕೈಯಿಂದ ಒಮ್ಮೆ ಸವರಿದ ಆದಿತ್ಯ ಅವಳ ಮುಖದ ಮೇಲೆ ಬೀಳುತ್ತಿದ್ದ ಹನಿಗಳನ್ನು ಮೆಲುವಾಗಿ ಒರೆಸಿದ. ಕೈಗಳು ಅವಳ ಕುತ್ತಿಗೆಯ ಮೇಲಿನ ಟವಲನ್ನು ಬಿಟ್ಟು ಅವಳ ಸೊಂಟವನ್ನು ಬಿಗಿಗೊಳಿಸಿದವು. ಆದಿತ್ಯ ಕವನ ಇನ್ನೂ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಿರುವುದನ್ನು ನೋಡಿದ ಮತ್ತು ಅವನು ಮೃದುವಾಗಿ ಹೇಳಿದ, ನನ್ನ ಶರ್ಟ್ಸ್ ಮೇಲಿಂದ ನೀನು ನನ್ನನ್ನು ಕಂಡುಕೊಳ್ತಾ ಇರುವಾಗ, ಹಾಗೆ ನನ್ನ ಬರೀ ದೇಹನ ಕಣ್ಣು ಮಿಟುಕಿಸ್ದೆ ನೋಡ್ತಾ ಇರುವಾಗ ಈ ನಾಚಿಕೆ ಎಲ್ಲಿಗೆ ಹೋಗಿತ್ತು? ನಂತರ ಅವನ ಬೆರಳುಗಳಿಂದ ಕವನಾಳ ಮುಖದ ಮೇಲಿನ ಕೂದಲಿನೊಂದಿಗೆ ಆಟವಾಡಲು ಶುರು ಮಾಡಿದ. ಕೆಲವೊಮ್ಮೆ ಅವನು ಅವಳ ಕೂದಲನ್ನು ತನ್ನ ಬೆರಳುಗಳಿಂದ ತಿರುಗಿಸುತ್ತಿದ್ದ. ಕೆಲವೊಮ್ಮೆ ಅವುಗಳನ್ನು ಅತ್ಯಂತ ಜೋಪಾನವಾಗಿ ಅವಳ ಕಿವಿಯ ಹಿಂದಕ್ಕೆ ಸಿಕ್ಕಿಸುತ್ತಿದ್ದ. ನಂತರ ಅವನು ಅವಳ ದಾರಿ ತಪ್ಪಿದ ಮುಂಗುರುಳನ್ನು ನಿಧಾನವಾಗಿ ಊದುತ್ತಿದ್ದ. ಕವನ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಳು. ಆದಿತ್ಯ ಸ್ಪೀಡಾಗಿ ಬಡಿದುಕೊಳ್ಳುತ್ತಿದ್ದ ಅವಳ ಹೃದಯ ಬಡಿಸಿದ ಶಬ್ದವನ್ನು ಮಾತ್ರ ಕೇಳಬಲ್ಲವನಾಗಿದ್ದ. ಆದಿತ್ಯ ನಿಧಾನವಾಗಿ ಅವನ ಮೂಗನ್ನು ಅವಳ ತೋಳಿನ ಮೇಲೆ ಸವರುತ್ತಾ ತಮಾಷೆಯಾಗಿ ಹೇಳಿದ, ನೀನೇನಾದರೂ ಹೇಳ್ತೀಯಾ, ಅಥವಾ ಇಡೀ ದಿನ ಹೀಗೆ ನನ್ನ ತೋಳುಗಳಲ್ಲಿ ಇರೋ ಯೋಚನೆ ಮಾಡ್ತಾ ಇದೆಯಾ? ಕವನ ಏನೂ ಹೇಳದೆ ಕಣ್ಣು ಮುಚ್ಚಿ ನಿಂತಳು. ಆದಿತ್ಯ ಅವನ ತುಟಿಗಳಿಂದ ಅವಳ ಮುಖವನ್ನು ಮೆಲ್ಲಗೆ ಟಚ್ ಮಾಡಿದ. ಅವಳ ಕಿವಿಯ ಹತ್ತಿರ ಬಂದು ಮೆಲ್ಲನೆ ಹೇಳಿದ, ನೀನು ಗೊತ್ತಾ, ನಿನ್ನ ಉಸಿರಿಗೆ ತುಂಬ ಹತ್ತಿರ ಆಗಿರೋದ್ರಿಂದ, ನೀನು ಹೊರಸೂಸುವ ಫೈನ್ ಆರೋಮಾವನ್ನು ಫೀಲ್ ಮಾಡ್ತಾ ಇರೋದ್ರಿಂದ, ಈ ನಿನ್ನ ಹೃದಯ ಬಡಿತದ ಶಬ್ದವನ್ನು ತುಂಬ ಹತ್ತಿರದಿಂದ ಕೇಳ್ತಾ ಇರೋದ್ರಿಂದ, ನಿನ್ನ ಗುಲಾಬಿ ದಳದ ತುಟಿಗಳನ್ನು ನನ್ನ ಹತ್ತಿರ ಹಿಡಿದಿರೋದ್ರಿಂದ ಅದು ನನಗೆ ನನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ. ಮುಂದೆ ಏನೇ ಅಚಾತುರ್ಯ ನಡೆದ್ರೂ ಅದಕ್ಕೆ ನೀನೇ ಹೊಣೆ, ನನ್ನನ್ನು ಬ್ಲೇಮ್ ಮಾಡಬೇಡ. ಹೀಗೆ ಹೇಳುತ್ತಾ ಅವನು ತನ್ನ ಕೈಗಳನ್ನು ಕವನಾಳ ಸೊಂಟದ ಸುತ್ತಲೂ ಬಿಗಿಗೊಳಿಸಿದ. ಅವಳನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದು ಮೋಹಕ ದನಿಯಲ್ಲಿ ಪಿಸುಗುಟ್ಟಿದ. ನಾನಿಷ್ಟು ಹೇಳಿದ್ರೂ ನೀನಿನ್ನೂ ಏನನ್ನು ಹೇಳದೆ ಹೋದರೆ ನಿಜವಾಗಿಯೂ ಮುಂದಿನ ಕ್ಷಣ ಏನಾಗುತ್ತೋ ಅದಕ್ಕೆ ನೀನೇ ಹೊಣೆ. ಹೀಗೆ ಹೇಳುತ್ತಾ ಆದಿತ್ಯ ತನ್ನ ತುಟಿಗಳನ್ನು ಕವನಾಳ ತುಟಿಗಳ ಹತ್ತಿರಕ್ಕೆ ತರಲು ಶುರು ಮಾಡಿದ. ಕವನ ಅವಳ ಕೈಗಳನ್ನು ಅವನ ತುಟಿಗಳ ಮೇಲೆ ಇರಿಸುವ ಮೂಲಕ ಆದಿತ್ಯನ ತುಟಿಗಳನ್ನು ಅಲ್ಲಿಯೇ ತಡೆದಳು. ಆದರೆ ಅವಳ ಕಣ್ಣುಗಳು ಇನ್ನೂ ಮುಚ್ಚಿಯೇ ಇದ್ದವು. ನೀನು ನನ್ನನ್ನು ಹೀಗೆ ತಡಿತೀಯಾ ಎಂದು ಹೇಳುತ್ತಾ ಆದಿತ್ಯ ಅವನ ತುಟಿಗಳ ಮೇಲೆ ಒಂದು ನಾಟಿ ಸ್ಮೈಲನ್ನು ತಂದುಕೊಂಡು ಕವನಾಳ ಕೈಗಳಿಗೆ ಮೆಲುವಾಗಿ ಕಿಸ್ ಮಾಡಿದ.
ಅವನ ಕೈಗಳಿಂದ ಕವನಾಳ ಕೈಗಳನ್ನು ಅವನ ಮುಖದಿಂದ ತೆಗೆದು ಅವನು ಅವಳ ತುಟಿಗಳ ಹತ್ತಿರಕ್ಕೆ ಬರಲು ಮುಂದಾದ. ಈಗಲೂ ಕವನ ಏನನ್ನೂ ಹೇಳಲಿಲ್ಲ ಅಥವಾ ಅವನನ್ನು ತಡೆಯಲು ಪ್ರಯತ್ನಿಸಲಿಲ್ಲ. ಇಬ್ಬರ ಉಸಿರಾಟದ ವೇಗ ತೀವ್ರವಾಗಿತ್ತು ಮತ್ತು ಪರಸ್ಪರರ ಉಸಿರಾಟದ ಶಾಖವನ್ನು ಅವರ ಮುಖಗಳಲ್ಲಿ ಫೀಲ್ ಮಾಡ್ತಾ ಇದ್ರು. ಪರಸ್ಪರರ ಹೃದಯ ಬಡಿತಗಳ ಶಬ್ದವು ಅವರನ್ನು ಪರಸ್ಪರ ಹತ್ತಿರ ಬರುವಂತೆ ಮಾಡ್ತಾ ಇತ್ತು. ಆದಿತ್ಯ ಕವನಾಳ ತುಟಿಗಳು ಅವನನ್ನು ಸ್ಪರ್ಶಿಸುತ್ತಿರುವುದನ್ನು ಫೀಲ್ ಮಾಡ್ದ. ಆದಿತ್ಯನ ಫೋನ್ ರಿಂಗಣಿಸಿದಾಗ ಅವರಿಬ್ಬರ ತುಟಿಗಳು ಅಲ್ಲಿಯೇ ನಿಂತವು. ಕಣ್ಣು ಮಿಟಕಿಸುವಷ್ಟರಲ್ಲಿ ಕವನ ಅಲ್ಲಿಂದ ಓಡಿ ಹೋದಳು. ಆದಿತ್ಯ ಒಂದು ಕ್ಷಣ ನಿಂತ. ನಂತರ ಕೋಪದಿಂದ ಹಲ್ಲು ಕಡಿಯುತ್ತಾ ಕಣ್ಣು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಂಡ. ಅದು ರೋಹಿತ್ನ ಕಾಲ್ ಆಗಿತ್ತು. ಈಗ ಇಡೀ ವಿಶ್ವವೇ ಅವನ ಮತ್ತು ಕವನಾಳ ನಡುವಿನ ಈ ಸುಂದರ ಕ್ಷಣವನ್ನು ಕಸಿದುಕೊಳ್ಳಲು ಸಿದ್ಧವಾಗಿದೆ ಎಂದು ಅವನಿಗೆ ಅನಿಸಿತು. ಆದಿತ್ಯ ಫೋನ್ ಎತ್ತಿಕೊಂಡು ಬೆಡ್ ಮೇಲೆ ಕುಳಿತ. ಆದಿತ್ಯ ಫೋನ್ ಎತ್ತಿದ ತಕ್ಷಣ ರೋಹಿತ್ ಇನ್ನೊಂದು ಕಡೆಯಿಂದ ಮಾತನಾಡಿದ. ಹೇ ಮಗ, ನೀನು ಎಲ್ಲಿದೆಯಾ? ನಾನು ನಿನ್ನ ಕಾಲ್ಗಾಗಿ ತುಂಬ ಟೈಮಿಂದ ವೇಟ್ ಮಾಡ್ತಾ ಇದ್ದೆ. ನಿನ್ನ ಅಸಿಸ್ಟೆಂಟ್ ನಿನಗೆ ಹೇಳೋಕೆ ಮರ್ತಂತೆ ಕಾಣಿಸ್ತಾ ಇದೆ. ಆದಿತ್ಯ ತನ್ನ ಹಣೆಯನ್ನು ಬೆರಳುಗಳಿಂದ ಉಜ್ಜುತ್ತಾ ಮತ್ತು ಹಲ್ಲು ಕಡಿಯುತ್ತಾ ತುಂಬ ಒರಟಾದ ಸ್ವರದಲ್ಲಿ ಹೇಳಿದ. ವಾಟ್ಸ್ ದ ಪ್ರಾಬ್ಲಮ್? ಆದಿತ್ಯನ ಧ್ವನಿಯನ್ನು ಕೇಳಿ ರೋಹಿತ್ ಮಾತನಾಡಿದ. ಮಗ, ಪ್ರಾಬ್ಲಮ್ಸ್ ತುಂಬ ಇದ್ದಾವೆ ಕಣೋ. ನವ್ಯ ಇದ್ದಕ್ಕಿದ್ದಂತೆ ತನ್ನ ಕಂಪ್ಲೀಟ್ ಲುಕ್ನ ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾಳೆ. ರೋಹಿತ್ ಇನ್ನೇನಾದರೂ ಹೇಳುವ ಮೊದಲು ಆದಿತ್ಯ ಅವನನ್ನು ತಡೆದು ಕೋಪದಿಂದ ಹೇಳಿದ. ನಾನು ನವ್ಯಾಳ ಲುಕ್ನ ಚೇಂಜ್ ಮಾಡಬೇಕಾ? ಇದಕ್ಕಾಗಿ ನೀನು ಮಾಯಾಳನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನನ್ನನ್ನಲ್ಲ ಎಂದು ಹೇಳಿ ಅವನು ಫೋನ್ ಕಟ್ ಮಾಡಲು ಹೊರಟಾಗ ರೋಹಿತ್ ಕೂಗಿದ. ಸ್ಟಾಪ್ ಸ್ಟಾಪ್, ನಾನು ಮಾಯಾ ಮತ್ತು ರಾಹುಲ್ ಇಬ್ಬರ ಜೊತೆಲೂ ಮಾತಾಡಿದ್ದೀನಿ. ಸ್ವಲ್ಪ ಸಮಯದ ನಂತರ ಅವನು ನಿರಾಶೆಯಿಂದ ಹೇಳಿದ. ಆದರೆ ಅವರಿಬ್ಬರೂ ಹೇಳಿದ್ರು, ಮದುವೆ ಕೇವಲ ಇನ್ನು 2 ದಿನಗಳಲ್ಲಿದೆ. ಹೆಚ್ಚೆಂದರೆ ಅವರು ಫಾರ್ಮ್ ಹೌಸ್ನ ಡೆಕೋರೇಷನ್ನ ಚೇಂಜ್ ಮಾಡಬಹುದು ಅಂದರು. ಹಾಗಾದರೆ ಅವರಿಬ್ಬರು ಈಗಾಗಲೇ ಹೇಳಿರುವಾಗ ನನಗೆ ಕಾಲ್ ಮಾಡಿದ್ರೋ ಅರ್ಥ ಏನು? ಆದಿತ್ಯ ತೀವ್ರವಾಗಿ ಉದ್ರೇಕಗೊಂಡ ಧ್ವನಿಯಲ್ಲಿ ಕೇಳಿದ. ನಾನು ನಿನಗೆ ಕಾಲ್ ಮಾಡಿದೆ ಯಾಕಂದರೆ ನೀನು ಆದಿತ್ಯ, ಮತ್ತು ನೀನು ಯಾವಾಗಲೂ ಯಾವುದನ್ನು ಬದಲಾಯಿಸೋ ಕೆಪಾಸಿಟಿ ಇದೆ ಕಣೋ. ಪ್ಲೀಸ್ ಏನಾದರೂ ಮಾಡು, ಇಲ್ಲದೆ ಹೋದರೆ ನವ್ಯ ನನ್ನನ್ನು ಕೊಲೆ ಮಾಡ್ತಾಳೆ. ರೋಹಿತ್ ಭಾಗಶಃ ಬೇಡಿಕೊಳ್ಳುತ್ತಾ ಮತ್ತು ಭಾಗಶಃ ಭಯಭೀತನಾಗಿ ಹೇಳಿದ. ಬೆಡ್ ಮೇಲೆ ತಲೆಯನ್ನು ಹಿಡಿದು ಕುಳಿತಿದ್ದ ಆದಿತ್ಯ ಹಾಗೆಯೇ ಬೆಡ್ ಮೇಲೆ ಹೊರಗೆ ಕಣ್ಣು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಂಡು, ನೀನು ಏನು ಮಾಡಿದೆ? ನವ್ಯ ನಿನ್ನನ್ನು ಹೊಡೆದೇ ಬಿಟ್ಟರು ನಾನು ನಿನ್ನನ್ನು ಕೊಲ್ತೀನಿ ಎಂದ. ಆದಿತ್ಯ ಫೋನ್ ಕಟ್ ಮಾಡಿದ. ಕಣ್ಣು ಮುಚ್ಚಿ ತನ್ನ ಮತ್ತು ಕವನ ನಡುವಿನ ಕ್ಷಣಗಳ ಬಗ್ಗೆ ಯೋಚಿಸುತ್ತಾ ಹಾಗೆಯೇ ಸ್ವಲ್ಪ ಸಮಯ ಕಳೆದ. ಸ್ವಲ್ಪ ನಗುತ್ತಾ ಅವನು ಬೆಡ್ ಮೇಲಿಂದ ಎದ್ದು ಡ್ರೆಸ್ ಚೇಂಜ್ ಮಾಡುವ ರೂಮ್ ಕಡೆಗೆ ನಡೆದ. ಕವನಾಳ ಸ್ಥಿತಿಯು ಆದಿತ್ಯನಂತೆಯೇ ಇತ್ತು. ಅವಳಿಗೆ ಏನೊಂದು ಅರ್ಥವಾಗಲಿಲ್ಲ. ಆದಿತ್ಯನ ಮುಂದೆ ಅವಳು ಯಾಕೆ ಅಷ್ಟು ದುರ್ಬಲಳಾಗುತ್ತಿದ್ದಾಳೆಂದು ಅವಳು ಆಶ್ಚರ್ಯಪಡುತ್ತಿದ್ದಳು. ಇದನ್ನೆಲ್ಲ ಯೋಚಿಸುತ್ತಾ ಅವಳು ಗೋಡೆಗೆ ಒರಗಿಕೊಂಡು ಆದಿತ್ಯ ತನ್ನ ತುಟಿಗಳಿಂದ ಸ್ಪರ್ಶಿಸಿದ್ದ ಅವಳ ಕೈಯನ್ನು ನೋಡಿ ನಗ್ತಾ ಇದ್ಲು. ಇದ್ದಕ್ಕಿದ್ದಂತೆ ಮೆಟ್ಟಿಲುಗಳ ಬಳಿ ಹೆಜ್ಜೆಗಳ ಸದ್ದು ಕೇಳಿ ಅವಳು ತನ್ನ ಲೋಕದಿಂದ ಎಚ್ಚೆತ್ತು ಅತ್ತ ತಿರುಗಿದಳು. ಆದಿತ್ಯ ರೆಡಿಯಾಗಿ ಮೆಟ್ಟಿಲುಗಳಿಂದ ಇಳಿದು ಬಂದು ನೇರವಾಗಿ ಅಡಿಗೆ ಮನೆಯ ಕಡೆಗೆ ನಡೆದ. ಆದಿತ್ಯನತ್ತ ನೋಡದೆ ಕವನ ತಲೆಬಾಗಿಸಿ ನಿಂತಳು. ಅವನ ಪರ್ಫ್ಯೂಮ್ ಸ್ಮೆಲ್ ಅವಳವರೆಗೂ ತೇಲಿ ಬಂದಿತ್ತು. ತುಸು ಭಯವಾಯಿತು ಅವಳಿಗೆ. ಆದಿತ್ಯ ಕವನಾಳತ್ತ ನೋಡದೆ ಅಡುಗೆ ಮನೆಯ ಕಡೆಗೆ ನಡೆದ. ಬ್ಲ್ಯಾಕ್ ಜೀನ್ಸ್, ಗ್ರೇ ಕಲರ್ ಫುಲ್ ಸ್ಲೀವ್ ಶರ್ಟ್, ತೋಳುಗಳು ಮೊಣಕೈವರೆಗೆ ಮಡಚಿದ್ದವು. ಅಚ್ಚುಕಟ್ಟಾಗಿ ಸ್ಟೈಲ್ ಮಾಡಿದ ಕೂದಲು, ಒಂದು ಕೈಯಲ್ಲಿ ವಾಚ್, ಇನ್ನೊಂದು ಕೈಯಲ್ಲಿ ಮೊಬೈಲ್ ಫೋನ್ ಹಿಡಿದಿದ್ದ. ಡೀಪ್ ಆದ ಪರ್ಫ್ಯೂಮ್ನೊಂದಿಗೆ ಆದಿತ್ಯ ಮತ್ತೊಮ್ಮೆ ಕವನಾಳ ಹೃದಯ ಬಡಿತವನ್ನು ಹೆಚ್ಚಿಸಲು ರೆಡಿಯಾಗಿದ್ದ ಹಾಗೆ ಕಾಣುತ್ತಾ ಇತ್ತು. ಆದಿತ್ಯ ಅಡಿಗೆ ಮನೆಗೆ ಹೋಗಿ ಕಾಫಿ ಮೇಕರನ್ನು ಆನ್ ಮಾಡಿ ಮೊಬೈಲ್ನಲ್ಲಿ ಯಾರಿಗೋ ಕಾಲ್ ಮಾಡುತ್ತಿದ್ದ. ಈ ಕ್ಷಣದಲ್ಲಿ ಅವನು ಸಂಪೂರ್ಣವಾಗಿ ಡಿಫ್ರೆಂಟ್ ವ್ಯಕ್ತಿ. ಅವಳ ಅಸ್ತಿತ್ವದಲ್ಲಿಲ್ಲ ಎಂಬಂತೆ ಅವನು ಕವನಾಳನ್ನು ನೆಗ್ಲೆಕ್ಟ್ ಮಾಡುತ್ತಿದ್ದ. ಯಾರಿಗೋ ಅವನು ಪದೇ ಪದೇ ಕಾಲ್ ಮಾಡುತ್ತಲೇ ಇದ್ದ. ಕಿರಿಕಿರಿ ಮತ್ತು ಕೋಪ ಅವನ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಹಾಲ್ನಲ್ಲಿ ನಿಂತಿದ್ದ ಕವನ ಅವನ ಮುಖಭಾವಗಳನ್ನು ಅರ್ಥ ಮಾಡಿಕೊಳ್ಳಲು ಟ್ರೈ ಮಾಡ್ತಾ ಇದ್ಲು. ಕಾಫಿ ಸಿಪ್ ಮಾಡುತ್ತಿರುವಾಗ ಆದಿತ್ಯ ಅವನ ಫೋನನ್ನು ನೋಡ್ತಾ ಇದ್ದ. ಅವನು ಹಾಲ್ಗೆ ಬಂದು ಕವನಾಳ ನೋಟವನ್ನು ಗಮನಿಸಿದ. ಅವಳು ಅವನನ್ನು ಅಜಾಗರೂಕತೆಯಿಂದ ನೋಡುತ್ತಾ ಏನೋ ಯೋಚಿಸ್ತಾ ಇದ್ಲು. ಆದಿತ್ಯ ಅವಳ ಹತ್ತಿರ ಬಂದು ಅವಳನ್ನು ಚಿವುಟಿ, ನಿನಗೆ ಕಾಫಿ ಬೇಕಾ
ಎಂದು ಕೇಳಿದ. ಕವನ ತನ್ನ ಶಾಂತತೆಯನ್ನು ಮರಳಿ ಪಡೆದು ಅವನ ಮಾತಿಗೆ ನಿರಾಕರಿಸುತ್ತಾ ತಲೆ ಅಲ್ಲಾಡಿಸಿದಳು. ಹಾಗಾದರೆ ಗುರಾಯಿಸೋದನ್ನು ನಿಲ್ಲಿಸಿ ಬೇರೆ ಏನಾದರೂ ಕೆಲಸ ಮಾಡು ಎಂದು ಹೇಳುತ್ತಾ ಅವನು ತನ್ನ ಫೋನನ್ನು ಸೋಫಾದ ಒಂದು ಬದಿಗೆ ಎಸೆದು ಇನ್ನೊಂದು ಬದಿಯಲ್ಲಿ ಕುಳಿತುಕೊಂಡು ಕಾಫಿ ಸಿಪ್ ಮಾಡಲು ಸ್ಟಾರ್ಟ್ ಮಾಡಿದ.